ಇಂಡಿಗೋ ವಿಮಾನ ವ್ಯತ್ಯಯ ಇದು ತುಂಬಾ ಅನ್ಯಾಯ. ದೆಹಲಿಯಲ್ಲಿ ನಾನು ಸುಧಾಮೂರ್ತಿ ಏರ್ಪೋರ್ಟ್ನಲ್ಲಿ ದೆಹಲಿಯಲ್ಲಿ ನಾನು ಮತ್ತೆ ಸುಧಾಮೂರ್ತಿ ಏರ್ಪೋರ್ಟ್ನಲ್ಲಿ ಕೂತಿದ್ವಿ. ಮಧ್ಯಾಹ್ನ 12 ಗಂಟೆ ಹಾಗೂ ಸಂಜೆ 4 ಗಂಟೆ ಕ್ಯಾನ್ಸಲ್ ಆಯಿತು. ಸಂಜೆ ಹೊರಟು ಬಂದೆ, ಹೇಗ್ ಬಂದೆ ಎಂದು ಕೇಳಬೇಡಿ ಹೀಗಂತೇಳಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಸಂಸದ ರಾಘವೇಂದ್ರ. ವಿಮಾನ ವ್ಯತ್ಯಯದಿಂದ ಜನರಿಗೆ ಸಮಸ್ಯೆ ಆಗಿದೆ. ನಾನೂ ಕೂಡ ಸಮಸ್ಯೆಯನ್ನು ಅನುಭವಿಸಿದ್ದೀನಿ. ನಾನು ಮತ್ತು ಸುಧಾಮೂರ್ತಿ ಅವರು ಜೊತೆ ಕೂತ್ಕೊಂಡಿದ್ವಿ. 12 ಗಂಟೆ ಅಷ್ಟೊತ್ತಿಗಾಗಲೇ ಕ್ಯಾನ್ಸಲ್ ಆಯಿತು ಫ್ಲೈಟು. ಸಂಜೆ 4 ಗಂಟೆಗೆ ಕ್ಯಾನ್ಸಲ್ ಆಯಿತು. ಸಂಜೆ ನಾವು ಹೊರಟು ಬಂದೆ, ಹೇಗೆ ಬಂದೆ ಅಂತ ಕೇಳಬೇಡಿ, ಇದು ನನಗಾಗಿರುವಂತಹ ಅನುಭವ ಅಂತ ಹೇಳಿ ಸಂಸದ ರಾಘವೇಂದ್ರ ವಿಮಾನ ವ್ಯತ್ಯಯದ ಬಗ್ಗೆ ಸಮಸ್ಯೆ ಆಗಿರೋದ್ರ ಬಗ್ಗೆ ಹೇಳಿದ್ದಾರೆ. ತುಂಬಾ ಅನ್ಯಾಯ ಸರ್. ತುಂಬಾ ನಾನೊಂದು ನಿನ್ನೆ ಡೆಲ್ಲಿಲಿ ಹೋದಂತ ಸುಧಾಮೂರ್ತಿ ಅವರು ಎಲ್ಲರೂ ಏರ್ಪೋರ್ಟ್ ಅಲ್ಲಿ ಕೂತಾಗ ನಾನೇ ಸ್ವತಃ ನಿನ್ನೆ ಬೆಳಗ್ಗೆ 12 ಗಂಟೆ ಫ್ಲೈಟ್ ಬುಕ್ ಮಾಡಿದೆ, ಕ್ಯಾನ್ಸಲ್ ಆಯಿತು. 4 ಗಂಟೆಗೆ ಕ್ಯಾನ್ಸಲ್ ಆಯಿತು. ಮತ್ತೆ 6 ಗಂಟೆಗೆ ಹೇಗೆ ಬಂದಿದ್ದು ಕೇಳಕ್ ಹೋಗ್ಬಿಡಿ, ಆಮೇಲೆ ಹೇಳ್ತೀನಿ, ಮೀಡಿಯಾ ಮುಂದೆ ಹೇಳಕ್ ಇಷ್ಟಪಡಲ್ಲ. ಬಂದೆ, ಒಟ್ಟು 6 ಗಂಟೆ ಹೊರಟು ರಾತ್ರಿ ಬಂದು ಟ್ರೈನ್ ಹೊರಟು ಬಂದೆ ನಾನು. ಸಾಕಷ್ಟು ಜನ ತುಂಬಾ ಅನ್ಯಾಯ, ಅನೇಕ ಹೊರದೇಶದ್ದು ಎಷ್ಟೋ ಸಾವು ನೋವಿಗೆ ಹೋಗ್ಬೇಕಾದಂತರು, ಮದುವೆಗಳು ಆನ್ಲೈನ್ ಅಲ್ಲಿ ಪಾಪ ನೋಡಿ, ಮೊನ್ನೆ ಹುಬ್ಳಿ ಮದುವೆಗೆ ಸಂಬಂಧಪಟ್ಟಂತೆ ತಾವೇ ಮಾಧ್ಯಮದಲ್ಲಿ ಹಾಕಿದ್ರಿ. ಜನ ಇಲ್ಲಿ ಸೇರಿದರೆ ಅಕ್ಷತೆ ಕಾಳು ಕೊಟ್ಟಿದ್ದಾರೆ, ಗಂಡು ಹೆಣ್ಣು ಓರಿಸದಿದ್ದಾರೆ. ಸೊ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಲ್ಲೇ ಅಕ್ಷತೆ ಹಾಕಿದ್ದಾರೆ. ಅಕ್ಷತೆ ಪಾಪ ಅಲ್ಲೇ ಬಿದ್ದಿದೆ, ಅದು ಬೇರೆ ಆಯ್ತು ರಿಸೆಪ್ಷನ್ ಅಲ್ಲಿ ಅಲ್ವಾ. ಈ ತರ ಅನೇಕ ಮತ್ತೆ ತುಂಬಾ ಅನ್ಯಾಯ ಸರ್. ತುಂಬಾ ನಾನೊಂದು ನಿನ್ನೆ ಡೆಲ್ಲಿಲಿ ಹೋದಂತ ಸುಧಾಮೂರ್ತಿ ಅವರು ಇಂಡಿಗೋ ವಿಮಾನ ವ್ಯತ್ಯಯ ಇದು ತುಂಬಾ ಅನ್ಯಾಯ. ದೆಹಲಿಯಲ್ಲಿ ನಾನು ಸುಧಾಮೂರ್ತಿ ಏರ್ಪೋರ್ಟ್ನಲ್ಲಿ ದೆಹಲಿಯಲ್ಲಿ ನಾನು ಮತ್ತೆ ಸುಧಾಮೂರ್ತಿ ಏರ್ಪೋರ್ಟ್ನಲ್ಲಿ ಕೂತಿದ್ವಿ. ಮಧ್ಯಾಹ್ನ 12 ಗಂಟೆ ಹಾಗೂ ಸಂಜೆ 4 ಗಂಟೆ ಕ್ಯಾನ್ಸಲ್ ಆಯಿತು. ಸಂಜೆ ಹೊರಟು ಬಂದೆ, ಹೇಗ್ ಬಂದೆ ಎಂದು ಕೇಳಬೇಡಿ ಹೀಗಂತೇಳಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಸಂಸದ ರಾಘವೇಂದ್ರ. ವಿಮಾನ ವ್ಯತ್ಯಯದಿಂದ ಜನರಿಗೆ ಸಮಸ್ಯೆ ಆಗಿದೆ. ನಾನೂ ಕೂಡ ಸಮಸ್ಯೆಯನ್ನು ಅನುಭವಿಸಿದ್ದೀನಿ. ನಾನು ಮತ್ತು ಸುಧಾಮೂರ್ತಿ ಅವರು ಜೊತೆ ಕೂತ್ಕೊಂಡಿದ್ವಿ. 12 ಗಂಟೆ ಅಷ್ಟೊತ್ತಿಗಾಗಲೇ ಕ್ಯಾನ್ಸಲ್ ಆಯಿತು ಫ್ಲೈಟು. ಸಂಜೆ 4 ಗಂಟೆಗೆ ಕ್ಯಾನ್ಸಲ್ ಆಯಿತು. ಸಂಜೆ ನಾವು ಹೊರಟು ಬಂದೆ, ಹೇಗೆ ಬಂದೆ ಅಂತ ಕೇಳಬೇಡಿ, ಇದು ನನಗಾಗಿರುವಂತಹ ಅನುಭವ ಅಂತ ಹೇಳಿ ಸಂಸದ ರಾಘವೇಂದ್ರ ವಿಮಾನ ವ್ಯತ್ಯಯದ ಬಗ್ಗೆ ಸಮಸ್ಯೆ ಆಗಿರೋದ್ರ ಬಗ್ಗೆ ಹೇಳಿದ್ದಾರೆ. ತುಂಬಾ ಅನ್ಯಾಯ ಸರ್. ತುಂಬಾ ನಾನೊಂದು ನಿನ್ನೆ ಡೆಲ್ಲಿಲಿ ಹೋದಂತ ಸುಧಾಮೂರ್ತಿ ಅವರು ಎಲ್ಲರೂ ಏರ್ಪೋರ್ಟ್ ಅಲ್ಲಿ ಕೂತಾಗ ನಾನೇ ಸ್ವತಃ ನಿನ್ನೆ ಬೆಳಗ್ಗೆ 12 ಗಂಟೆ ಫ್ಲೈಟ್ ಬುಕ್ ಮಾಡಿದೆ, ಕ್ಯಾನ್ಸಲ್ ಆಯಿತು. 4 ಗಂಟೆಗೆ ಕ್ಯಾನ್ಸಲ್ ಆಯಿತು. ಮತ್ತೆ 6 ಗಂಟೆಗೆ ಹೇಗೆ ಬಂದಿದ್ದು ಕೇಳಕ್ ಹೋಗ್ಬಿಡಿ, ಆಮೇಲೆ ಹೇಳ್ತೀನಿ, ಮೀಡಿಯಾ ಮುಂದೆ ಹೇಳಕ್ ಇಷ್ಟಪಡಲ್ಲ. ಬಂದೆ, ಒಟ್ಟು 6 ಗಂಟೆ ಹೊರಟು ರಾತ್ರಿ ಬಂದು ಟ್ರೈನ್ ಹೊರಟು ಬಂದೆ ನಾನು. ಸಾಕಷ್ಟು ಜನ ತುಂಬಾ ಅನ್ಯಾಯ, ಅನೇಕ ಹೊರದೇಶದ್ದು ಎಷ್ಟೋ ಸಾವು ನೋವಿಗೆ ಹೋಗ್ಬೇಕಾದಂತರು, ಮದುವೆಗಳು ಆನ್ಲೈನ್ ಅಲ್ಲಿ ಪಾಪ ನೋಡಿ, ಮೊನ್ನೆ ಹುಬ್ಳಿ ಮದುವೆಗೆ ಸಂಬಂಧಪಟ್ಟಂತೆ ತಾವೇ ಮಾಧ್ಯಮದಲ್ಲಿ ಹಾಕಿದ್ರಿ. ಜನ ಇಲ್ಲಿ ಸೇರಿದರೆ ಅಕ್ಷತೆ ಕಾಳು ಕೊಟ್ಟಿದ್ದಾರೆ, ಗಂಡು ಹೆಣ್ಣು ಓರಿಸದಿದ್ದಾರೆ. ಸೊ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಲ್ಲೇ ಅಕ್ಷತೆ ಹಾಕಿದ್ದಾರೆ. ಅಕ್ಷತೆ ಪಾಪ ಅಲ್ಲೇ ಬಿದ್ದಿದೆ, ಅದು ಬೇರೆ ಆಯ್ತು ರಿಸೆಪ್ಷನ್ ಅಲ್ಲಿ ಅಲ್ವಾ. ಈ ತರ ಅನೇಕ ಮತ್ತೆ ತುಂಬಾ ಅನ್ಯಾಯ ಸರ್. ತುಂಬಾ ನಾನೊಂದು ನಿನ್ನೆ ಡೆಲ್ಲಿಲಿ ಹೋದಂತ ಸುಧಾಮೂರ್ತಿ ಅವರು ಇಂಡಿಗೋ ವಿಮಾನ ವ್ಯತ್ಯಯ ಇದು ತುಂಬಾ ಅನ್ಯಾಯ. ದೆಹಲಿಯಲ್ಲಿ ನಾನು ಸುಧಾಮೂರ್ತಿ ಏರ್ಪೋರ್ಟ್ನಲ್ಲಿ ದೆಹಲಿಯಲ್ಲಿ ನಾನು ಮತ್ತೆ ಸುಧಾಮೂರ್ತಿ ಏರ್ಪೋರ್ಟ್ನಲ್ಲಿ ಕೂತಿದ್ವಿ. ಮಧ್ಯಾಹ್ನ 12 ಗಂಟೆ ಹಾಗೂ ಸಂಜೆ 4 ಗಂಟೆ ಕ್ಯಾನ್ಸಲ್ ಆಯಿತು. ಸಂಜೆ ಹೊರಟು ಬಂದೆ, ಹೇಗ್ ಬಂದೆ ಎಂದು ಕೇಳಬೇಡಿ ಹೀಗಂತೇಳಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಸಂಸದ ರಾಘವೇಂದ್ರ. ವಿಮಾನ ವ್ಯತ್ಯಯದಿಂದ ಜನರಿಗೆ ಸಮಸ್ಯೆ ಆಗಿದೆ. ನಾನೂ ಕೂಡ ಸಮಸ್ಯೆಯನ್ನು ಅನುಭವಿಸಿದ್ದೀನಿ. ನಾನು ಮತ್ತು ಸುಧಾಮೂರ್ತಿ ಅವರು ಜೊತೆ ಕೂತ್ಕೊಂಡಿದ್ವಿ. 12 ಗಂಟೆ ಅಷ್ಟೊತ್ತಿಗಾಗಲೇ ಕ್ಯಾನ್ಸಲ್ ಆಯಿತು ಫ್ಲೈಟು. ಸಂಜೆ 4 ಗಂಟೆಗೆ ಕ್ಯಾನ್ಸಲ್ ಆಯಿತು. ಸಂಜೆ ನಾವು ಹೊರಟು ಬಂದೆ, ಹೇಗೆ ಬಂದೆ ಅಂತ ಕೇಳಬೇಡಿ, ಇದು ನನಗಾಗಿರುವಂತಹ ಅನುಭವ ಅಂತ ಹೇಳಿ ಸಂಸದ ರಾಘವೇಂದ್ರ ವಿಮಾನ ವ್ಯತ್ಯಯದ ಬಗ್ಗೆ ಸಮಸ್ಯೆ ಆಗಿರೋದ್ರ ಬಗ್ಗೆ ಹೇಳಿದ್ದಾರೆ. ತುಂಬಾ ಅನ್ಯಾಯ ಸರ್. ತುಂಬಾ ನಾನೊಂದು ನಿನ್ನೆ ಡೆಲ್ಲಿಲಿ ಹೋದಂತ ಸುಧಾಮೂರ್ತಿ ಅವರು ಎಲ್ಲರೂ ಏರ್ಪೋರ್ಟ್ ಅಲ್ಲಿ ಕೂತಾಗ ನಾನೇ ಸ್ವತಃ ನಿನ್ನೆ ಬೆಳಗ್ಗೆ 12 ಗಂಟೆ ಫ್ಲೈಟ್ ಬುಕ್ ಮಾಡಿದೆ, ಕ್ಯಾನ್ಸಲ್ ಆಯಿತು. 4 ಗಂಟೆಗೆ ಕ್ಯಾನ್ಸಲ್ ಆಯಿತು. ಮತ್ತೆ 6 ಗಂಟೆಗೆ ಹೇಗೆ ಬಂದಿದ್ದು ಕೇಳಕ್ ಹೋಗ್ಬಿಡಿ, ಆಮೇಲೆ ಹೇಳ್ತೀನಿ, ಮೀಡಿಯಾ ಮುಂದೆ ಹೇಳಕ್ ಇಷ್ಟಪಡಲ್ಲ. ಬಂದೆ, ಒಟ್ಟು 6 ಗಂಟೆ ಹೊರಟು ರಾತ್ರಿ ಬಂದು ಟ್ರೈನ್ ಹೊರಟು ಬಂದೆ ನಾನು. ಸಾಕಷ್ಟು ಜನ ತುಂಬಾ ಅನ್ಯಾಯ, ಅನೇಕ ಹೊರದೇಶದ್ದು ಎಷ್ಟೋ ಸಾವು ನೋವಿಗೆ ಹೋಗ್ಬೇಕಾದಂತರು, ಮದುವೆಗಳು ಆನ್ಲೈನ್ ಅಲ್ಲಿ ಪಾಪ ನೋಡಿ, ಮೊನ್ನೆ ಹುಬ್ಳಿ ಮದುವೆಗೆ ಸಂಬಂಧಪಟ್ಟಂತೆ ತಾವೇ ಮಾಧ್ಯಮದಲ್ಲಿ ಹಾಕಿದ್ರಿ. ಜನ ಇಲ್ಲಿ ಸೇರಿದರೆ ಅಕ್ಷತೆ ಕಾಳು ಕೊಟ್ಟಿದ್ದಾರೆ, ಗಂಡು ಹೆಣ್ಣು ಓರಿಸದಿದ್ದಾರೆ. ಸೊ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಲ್ಲೇ ಅಕ್ಷತೆ ಹಾಕಿದ್ದಾರೆ. ಅಕ್ಷತೆ ಪಾಪ ಅಲ್ಲೇ ಬಿದ್ದಿದೆ, ಅದು ಬೇರೆ ಆಯ್ತು ರಿಸೆಪ್ಷನ್ ಅಲ್ಲಿ ಅಲ್ವಾ. ಈ ತರ ಅನೇಕ ಮತ್ತೆ ತುಂಬಾ ಅನ್ಯಾಯ ಸರ್. ತುಂಬಾ ನಾನೊಂದು ನಿನ್ನೆ ಡೆಲ್ಲಿಲಿ
ಹೋದಂತ ಸುಧಾಮೂರ್ತಿ ಅವರು ಇಂಡಿಗೋ ವಿಮಾನ ವ್ಯತ್ಯಯ ಇದು ತುಂಬಾ ಅನ್ಯಾಯ. ದೆಹಲಿಯಲ್ಲಿ ನಾನು ಸುಧಾಮೂರ್ತಿ ದೆಹಲಿಯಲ್ಲಿ ನಾನು ಮತ್ತೆ ಸುಧಾಮೂರ್ತಿ ಏರ್ಪೋರ್ಟ್ನಲ್ಲಿ ಕೂತಿದ್ವಿ. ಮಧ್ಯಾಹ್ನ 12 ಗಂಟೆ ಹಾಗೂ ಸಂಜೆ 4 ಗಂಟೆ ಕ್ಯಾನ್ಸಲ್ ಆಯಿತು. ಸಂಜೆ ಹೊರಟು ಬಂದೆ, ಹೇಗೆ ಬಂದೆ ಎಂದು ಕೇಳಬೇಡಿ ಹೀಗಂತೇಳಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಸಂಸದ ರಾಘವೇಂದ್ರ. ವಿಮಾನ ವ್ಯತ್ಯಯದಿಂದ ಜನರಿಗೆ ಸಮಸ್ಯೆ ಆಗಿದೆ. ನಾನೂ ಕೂಡ ಸಮಸ್ಯೆಯನ್ನು ಅನುಭವಿಸಿದ್ದೀನಿ. ನಾನು ಮತ್ತು ಸುಧಾಮೂರ್ತಿ ಅವರು ಜೊತೆ ಕೂತ್ಕೊಂಡಿದ್ವಿ. 12 ಗಂಟೆ ಅಷ್ಟೊತ್ತಿಗಾಗಲೇ ಕ್ಯಾನ್ಸಲ್ ಆಯಿತು ಫ್ಲೈಟು. ಸಂಜೆ 4 ಗಂಟೆಗೆ ಕ್ಯಾನ್ಸಲ್ ಆಯಿತು. ಸಂಜೆ ನಾವು ಹೊರಟು ಬಂದೆ, ಹೇಗೆ ಬಂದೆ ಅಂತ ಕೇಳಬೇಡಿ, ಇದು ನನಗಾಗಿರುವಂತಹ ಅನುಭವ ಅಂತ ಹೇಳಿ ಸಂಸದ ರಾಘವೇಂದ್ರ ವಿಮಾನ ವ್ಯತ್ಯಯದ ಬಗ್ಗೆ, ಸಮಸ್ಯೆ ಆಗಿರೋದ್ರ ಬಗ್ಗೆ ಹೇಳಿದ್ದಾರೆ. ತುಂಬಾ ಅನ್ಯಾಯ ಸರ್. ತುಂಬಾ ನಾನೊಂದು ನಿನ್ನೆ ಡೆಲ್ಲಿಲಿ ಹೋದಂತ ಸುಧಾಮೂರ್ತಿ ಅವರು ಎಲ್ಲರೂ ಏರ್ಪೋರ್ಟ್ ಅಲ್ಲಿ ಕೂತಾಗ ನಾನೇ ಸ್ವತಃ ನಿನ್ನೆ ಬೆಳಿಗ್ಗೆ 12 ಗಂಟೆ ಫ್ಲೈಟ್ ಬುಕ್ ಮಾಡಿದೆ, ಕ್ಯಾನ್ಸಲ್ ಆಯಿತು. 4 ಗಂಟೆಗೆ ಕ್ಯಾನ್ಸಲ್ ಆಯಿತು. ಮತ್ತೆ 6 ಗಂಟೆಗೆ ಹೇಗೆ ಬಂದಿದ್ದು ಕೇಳಕ್ ಹೋಗ್ಬಿಡಿ, ಆಮೇಲೆ ಹೇಳ್ತೀನಿ, ಮೀಡಿಯಾ ಮುಂದೆ ಹೇಳಕ್ ಇಷ್ಟಪಡಲ್ಲ. ಬಂದೆ, ಒಟ್ಟು 6 ಗಂಟೆ ಹೊರಟು ರಾತ್ರಿ ಬಂದು ಟ್ರೈನ್ ಹೊರಟು ಬಂದೆ ನಾನು. ಸಾಕಷ್ಟು ಜನ ತುಂಬಾ ಅನ್ಯಾಯ, ಅನೇಕ ಹೊರದೇಶದ್ದು ಎಷ್ಟೋ ಸಾವು ನೋವಿಗೆ ಹೋಗ್ಬೇಕಾದಂತರು, ಮದುವೆಗಳು ಆನ್ಲೈನ್ ಅಲ್ಲಿ ಪಾಪ ನೋಡಿ, ಮೊನ್ನೆ ಹುಬ್ಳಿ ಮದುವೆಗೆ ಸಂಬಂಧಪಟ್ಟಂತೆ ತಾವೇ ಮಾಧ್ಯಮದಲ್ಲಿ ಹಾಕಿದಿರಿ. ಜನ ಇಲ್ಲಿ ಸೇರಿದರೆ ಅಕ್ಷತೆ ಕಾಳು ಕೊಟ್ಟಿದ್ದಾರೆ, ಗಂಡು ಹೆಣ್ಣು ಓರಿಸದಿದ್ದಾರೆ. ಸೊ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಲ್ಲೇ ಅಕ್ಷತೆ ಹಾಕಿದ್ದಾರೆ. ಅಕ್ಷತೆ ಪಾಪ ಅಲ್ಲೇ ಬಿದ್ದಿದೆ, ಅದು ಬೇರೆ ಆಯ್ತು ರಿಸೆಪ್ಷನ್ ಅಲ್ಲಿ ಅಲ್ವಾ. ಈ ತರ ಅನೇಕ, ಮತ್ತೆ ತುಂಬಾ ಅನ್ಯಾಯ ಸರ್. ತುಂಬಾ ನಾನೊಂದು ನಿನ್ನೆ ಡೆಲ್ಲಿಲಿ ಹೋದಂತ ಸುಧಾಮೂರ್ತಿ ಅವರು ಇಂಡಿಗೋ ವಿಮಾನ ವ್ಯತ್ಯಯ ಇದು ತುಂಬಾ ಅನ್ಯಾಯ. ದೆಹಲಿಯಲ್ಲಿ ನಾನು ಸುಧಾಮೂರ್ತಿ ದೆಹಲಿಯಲ್ಲಿ ನಾನು ಮತ್ತೆ ಸುಧಾಮೂರ್ತಿ ಏರ್ಪೋರ್ಟ್ನಲ್ಲಿ ಕೂತಿದ್ವಿ. ಮಧ್ಯಾಹ್ನ 12 ಗಂಟೆ ಹಾಗೂ ಸಂಜೆ 4 ಗಂಟೆ ಕ್ಯಾನ್ಸಲ್ ಆಯಿತು. ಸಂಜೆ ಹೊರಟು ಬಂದೆ, ಹೇಗೆ ಬಂದೆ ಎಂದು ಕೇಳಬೇಡಿ ಹೀಗಂತೇಳಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಸಂಸದ ರಾಘವೇಂದ್ರ. ವಿಮಾನ ವ್ಯತ್ಯಯದಿಂದ ಜನರಿಗೆ ಸಮಸ್ಯೆ ಆಗಿದೆ. ನಾನೂ ಕೂಡ ಸಮಸ್ಯೆಯನ್ನು ಅನುಭವಿಸಿದ್ದೀನಿ. ನಾನು ಮತ್ತು ಸುಧಾಮೂರ್ತಿ ಅವರು ಜೊತೆ ಕೂತ್ಕೊಂಡಿದ್ವಿ. 12 ಗಂಟೆ ಅಷ್ಟೊತ್ತಿಗಾಗಲೇ ಕ್ಯಾನ್ಸಲ್ ಆಯಿತು ಫ್ಲೈಟು. ಸಂಜೆ 4 ಗಂಟೆಗೆ ಕ್ಯಾನ್ಸಲ್ ಆಯಿತು. ಸಂಜೆ ನಾವು ಹೊರಟು ಬಂದೆ, ಹೇಗೆ ಬಂದೆ ಅಂತ ಕೇಳಬೇಡಿ, ಇದು ನನಗಾಗಿರುವಂತಹ ಅನುಭವ ಅಂತ ಹೇಳಿ ಸಂಸದ ರಾಘವೇಂದ್ರ ವಿಮಾನ ವ್ಯತ್ಯಯದ ಬಗ್ಗೆ, ಸಮಸ್ಯೆ ಆಗಿರೋದ್ರ ಬಗ್ಗೆ ಹೇಳಿದ್ದಾರೆ. ತುಂಬಾ ಅನ್ಯಾಯ ಸರ್. ತುಂಬಾ ನಾನೊಂದು ನಿನ್ನೆ ಡೆಲ್ಲಿಲಿ ಹೋದಂತ ಸುಧಾಮೂರ್ತಿ ಅವರು ಎಲ್ಲರೂ ಏರ್ಪೋರ್ಟ್ ಅಲ್ಲಿ ಕೂತಾಗ ನಾನೇ ಸ್ವತಃ ನಿನ್ನೆ ಬೆಳಿಗ್ಗೆ 12 ಗಂಟೆ ಫ್ಲೈಟ್ ಬುಕ್ ಮಾಡಿದೆ, ಕ್ಯಾನ್ಸಲ್ ಆಯಿತು. 4 ಗಂಟೆಗೆ ಕ್ಯಾನ್ಸಲ್ ಆಯಿತು. ಮತ್ತೆ 6 ಗಂಟೆಗೆ ಹೇಗೆ ಬಂದಿದ್ದು ಕೇಳಕ್ ಹೋಗ್ಬಿಡಿ, ಆಮೇಲೆ ಹೇಳ್ತೀನಿ, ಮೀಡಿಯಾ ಮುಂದೆ ಹೇಳಕ್ ಇಷ್ಟಪಡಲ್ಲ. ಬಂದೆ, ಒಟ್ಟು 6 ಗಂಟೆ ಹೊರಟು ರಾತ್ರಿ ಬಂದು ಟ್ರೈನ್ ಹೊರಟು ಬಂದೆ ನಾನು. ಸಾಕಷ್ಟು ಜನ ತುಂಬಾ ಅನ್ಯಾಯ, ಅನೇಕ ಹೊರದೇಶದ್ದು ಎಷ್ಟೋ ಸಾವು ನೋವಿಗೆ ಹೋಗ್ಬೇಕಾದಂತರು, ಮದುವೆಗಳು ಆನ್ಲೈನ್ ಅಲ್ಲಿ ಪಾಪ ನೋಡಿ, ಮೊನ್ನೆ ಹುಬ್ಳಿ ಮದುವೆಗೆ ಸಂಬಂಧಪಟ್ಟಂತೆ ತಾವೇ ಮಾಧ್ಯಮದಲ್ಲಿ ಹಾಕಿದಿರಿ. ಜನ ಇಲ್ಲಿ ಸೇರಿದರೆ ಅಕ್ಷತೆ ಕಾಳು ಕೊಟ್ಟಿದ್ದಾರೆ, ಗಂಡು ಹೆಣ್ಣು ಓರಿಸದಿದ್ದಾರೆ. ಸೊ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಲ್ಲೇ ಅಕ್ಷತೆ ಹಾಕಿದ್ದಾರೆ. ಅಕ್ಷತೆ ಪಾಪ ಅಲ್ಲೇ ಬಿದ್ದಿದೆ, ಅದು ಬೇರೆ ಆಯ್ತು ರಿಸೆಪ್ಷನ್ ಅಲ್ಲಿ ಅಲ್ವಾ. ಈ ತರ ಅನೇಕ, ಮತ್ತೆ ತುಂಬಾ ಅನ್ಯಾಯ ಸರ್. ತುಂಬಾ ನಾನೊಂದು ನಿನ್ನೆ ಡೆಲ್ಲಿಲಿ ಹೋದಂತ ಸುಧಾಮೂರ್ತಿ ಅವರು